ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಒಂದು ದಿನದ ಹಿಂದೆ ನಿನ್ನೆ 14ನೇ ತಾರೀಕು ಭಾರತ ಒಕ್ಕೂಟ ಸರ್ಕಾರ, ಇಂಡಿಯಾ ಯೂನಿಯನ್ ಸರ್ಕಾರ ಒಂದು ಆಚರಣೆ ಮಾಡುತ್ತೆ. ಏನು ಆ ದಿನಾಚರಣೆ? ಹಿಂದಿ ದಿವಸ್ ಎಂಬ ಕಾರ್ಯಕ್ರಮ ಆಚರಣೆ ಮಾಡುತ್ತೆ. ಇಡೀ ಭಾರತ ಒಕ್ಕೂಟದಂತೆ ಇಂಡಿಯಾ ಯೂನಿಯನ್ ಎಲ್ಲೆಲ್ಲಿ ಇದೆಯೋ ಎಲ್ಲಾ ಕಡೆನೂ ಆತರ ಆಚರಣೆ ಮಾಡುತ್ತೆ. ಎಲ್ಲಾ ಒಕ್ಕೂಟ ಸರ್ಕಾರದ ಕಚೇರಿಗಳಲ್ಲಿ ಕೋಟ್ಯಾಂತರ ಖರ್ಚು ಮಾಡಿ ಆಚರಣೆ ಮಾಡುತ್ತೆ. ನಮಗೂ ಸಂತೋಷನೇ. ನೀವು ಒಕ್ಕೂಟ ಸರ್ಕಾರ ಏನ್ ಹಿಂದಿ ದಿವಸ ಆಚರಣೆ ಮಾಡಿದ್ದು ತುಂಬಾ ಸಂತೋಷನೇ. ಯಾಕಂದ್ರೆ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ 22 ಭಾಷೆಗಳ ಮಾನ್ಯತೆ ಇದೆ. ಆಚರಣೆ ಮಾಡಿದ್ರಿ, ಸಂತೋಷನೇ, ಎಲ್ಲ ಆಯ್ತು. ಆ ಒಂದು ಹಿಂದಿ ದಿವಸದ ಕಾರ್ಯಕ್ರಮದಲ್ಲಿ ಭಾರತ ಒಕ್ಕೂಟ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ಭಾಗಿಯಾಗಿ ಭಾಷಣ ಮಾಡ್ತಾ ಹಿಂದಿ ಭಾಷೆಯನ್ನ ನ್ಯಾಯಾಂಗದಲ್ಲಿ ಸರ್ಕಾರದ ಸಂಪೂರ್ಣ ಹಿಂದೀಕರಣ, ನ್ಯಾಯಾಂಗದಲ್ಲಿ, ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಹಿಂದೀಕರಣ ಮಾಡಬೇಕು, ಅದರ ಬಗ್ಗೆ ನಾವು ಒಕ್ಕೂಟ ಸರ್ಕಾರ ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ. ಸಂತೋಷ. ತಾವು ಹಿಂದಿ ದೇಶದಲ್ಲಿ ಏನ್ ಮಾಡ್ತಾರೆ ಎಲ್ಲ ಮಾಡಿ, ತಾವು ಏನ್ ಮಾಡಿದ್ರು ಹಿಂದಿ ದಿವಸಕ್ಕೆ ನಾವು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಿಂದಿ ದಿವಸದ ಶುಭಾಶಯಗಳು ಹೇಳ್ತೀವಿ. ಆ ಒಂದು ಭಾಷೆಗೆ ನಾವು ಗೌರವ ಕೊಡ್ತೀವಿ. ಇಲ್ಲಿ ಅವ್ರ ದೇಶದಲ್ಲಿ ಇಲ್ಲಲ್ಲ, ಕನ್ನಡ ದೇಶದಲ್ಲ. ಎಲ್ಲ ಆಚರಣೆ ಮಾಡಿದ್ದು ಸರಿ, ಸಂತೋಷ. ನಮ್ದು ಯಾವುದೇ ರೀತಿಯ ಸಣ್ಣ ಒಂದು ಕನ್ನಡಷ್ಟು ತಕರಾರು ಯಾವುದೇ ಇಲ್ಲ. ಮಾನ್ಯ ಗೃಹ ಮಂತ್ರಿಗಳೇ, ನಮ್ಮ ಕನ್ನಡ ದೇಶದಲ್ಲಿ ವರ್ಷ ಕನ್ನಡ ಧರ್ಮದ ಹಬ್ಬ, ಕನ್ನಡ ದೇಶದ ಹಬ್ಬ ನಡೀತಾ ಇದೆ. ಯಾವತ್ತಾದ್ರೂ ತಾವು ಭಾಗಿಯಾಗಿದ್ದೀರಾ? ತಾವು ಯಾವತ್ತಾದ್ರೂ ಕನ್ನಡ ದೇಶದ ಹಬ್ಬದಲ್ಲಿ ಭಾಗಿಯಾಗಿ ನಮ್ಮ ಕನ್ನಡ ಧರ್ಮದ ಭಾಷೆ ಕನ್ನಡವನ್ನ ನ್ಯಾಯಾಂಗದಲ್ಲಿ ಸಂಪೂರ್ಣ ಜಾರಿಗೆ ತರ್ತೇನೆ ಅಂತ ಯಾವತ್ತಾದ್ರೂ ಹೇಳಿಕೆ ಕೊಟ್ಟಿದ್ದೀರಾ? ವಿಜ್ಞಾನ ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಜಾರಿಗೊಳಿಸಬೇಕಂತ ಯಾವತ್ತಾದ್ರೂ ತಾವು ಕರ್ನಾಟಕ ಸರ್ಕಾರವನ್ನು ಯಾವತ್ತಾದ್ರೂ ಒತ್ತಾಯಿಸಿದಿರಾ? ಇದೇ ವಿಚಾರ ಸಂಬಂಧಪಟ್ಟಂಗೆ ಭಾರತ ಒಕ್ಕೂಟ ಸರ್ಕಾರದಿಂದ ಯಾವತ್ತಾದ್ರೂ ಅನುದಾನ ಬಿಡುಗಡೆ ಮಾಡಿದ್ದೀರಾ? ಪ್ರಶ್ನೆ ಇದು ಉದ್ಭವ ಆಗೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮಸ್ತ ಕನ್ನಡ ಬಂಧುಗಳು ಭಾರತ ಒಕ್ಕೂಟ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ತಾವು ಉತ್ತರ ಕೊಡಬೇಕು. ಭಾರತ ಒಕ್ಕೂಟ ಸರ್ಕಾರದಿಂದ ಸಮಸ್ತ ಕನ್ನಡ ಬಂಧುಗಳು ಉತ್ತರ ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ. ತಾವು ಮಾಡ್ಬೇಕಾರೋದು ಇಷ್ಟೇ, ಏನಿಲ್ಲ. ಮಾನ್ಯ ಒಕ್ಕೂಟದ ಪ್ರಧಾನಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪಕ್ಷದಿಂದ ಅಧಿಕಾರ ವಿಕೇಂದ್ರೀಕರಣ ಮಾಡಿ. ಒಕ್ಕೂಟ ಸರ್ಕಾರದಿಂದ ಇಲ್ಲಿಂದ ಬರೋ ಬದಲು ನಾವಿಲ್ಲೇ ಏನ್ ಮಾಡೋದು, ತೀರ್ಮಾನ ಮಾಡೋ ತರ ಕರ್ನಾಟಕ ಸರ್ಕಾರಕ್ಕೆ ಇದು ಮಾಡೋ ತರ ತೀರ್ಮಾನ ತಗೊಳ್ಳುವಂತಹ ಒಂದು ಅಧಿಕಾರ ವಿಕೇಂದ್ರೀಕರಣ ಮಾಡಿ, ಯಾವುದೇ ವಿಚಾರಗಳಿಗೂ ದೆಹಲಿಗೆ ಬರೋ ತರ ಆಗ್ಬಾರ್ದು. ಅಂತಹ ಒಂದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ತಂತ್ರಜ್ಞಾನ, ವಿಜ್ಞಾನ, ನ್ಯಾಯಾಲಯ ಎಲ್ಲಾ ಹಂತದಲ್ಲೂ ಕನ್ನಡೀಕರಣ ಮಾಡೋದಕ್ಕೆ 1 ಲಕ್ಷ ಕೋಟಿ ಅನುದಾನ ಕೊಡಬೇಕು ಭಾರತ ಒಕ್ಕೂಟ ಸರ್ಕಾರ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ಬಂಧುಗಳಿಗೆ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಭಾರತ ಒಕ್ಕೂಟ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.